ಒಂದು ನಿಮಿಷ. ಅಳ್ತಿದ್ಯಾ? ಪಾಪ ನೀನ್ ಮಾತ್ರ ಏನ್ ಮಾಡ್ತೀಯ? ಅಳು ಒಂದೇ ತಾನೇ ಉಳ್ದಿರೋದು ನಿನ್ಗೆ. ಯಾಕಂದ್ರೆ ಯಾರು ನಿನ್ನ ಈ ಮನೆ ಸೊಸೆ ಅಂತ ಮೆರೆಸ್ಬೇಕಿತ್ತೋ ಅವ್ರಿಗೆ ನಿನ್ ಲೆಕ್ಕಕ್ಕೆ ಇಲ್ಲ. ಆದ್ರೆ ಒಂದ್ ತಿಳ್ಕೊ, ನಮ್ಮಪ್ಪ ನಿನ್ನನ್ನ ಸೊಸೆ ಸೊಸೆ ಅಂತಿದ್ದಾರೆ ಅಂತ ಕುಣಿಬೇಡ. ಅತ್ತೆ ಆದವಳು ಒಪ್ಕೊಂಡ್ರೇನೆ ನಿನಗೆ ಈ ಮನೇಲಿ ಜಾಗ. ಆದ್ರೆ ನಮ್ಮಮ್ಮ ಯಾವತ್ತೂ ಆ ಕೆಲಸ ಮಾಡಲ್ಲ. ಸೊ ಗಂಟು ಮುಟ್ಟೆ ಕಟ್ಕೊಂಡು ರೆಡಿ ಮಾಡ್ಕೊ. ಯಾರು ಗೊತ್ತು, ನಾಳೆ ಮನೇಲಿ ತಾಳಿ ಶಾಸ್ತ್ರ ನಡೆಯುತ್ತೋ ಅಥವಾ ನಿನ್ನ ಮನೆಯಿಂದ ಆಚೆ ತಳ್ಳೋ ಶಾಸ್ತ್ರ ನಡೆಯುತ್ತೋ. ನಾನಿನ್ನೂ ಏನು ಮಾಡೇ ಇಲ್ಲ, ಆಗ್ಲೇ ಇಷ್ಟೊಂದು ಭಯನ ನನ್ನ ಬಗ್ಗೆ. ನನಗೆ ಹೆದರ್ಕೊಂಡು ನನ್ನನ್ನ ಇಲ್ಲಿಂದ ಓಡಿಸೋ ಪ್ಲಾನ್ ಮಾಡ್ತಿದ್ಯಾ? ಹಂಗಿದ್ರೆ ಒಳಗೊಳಗೆ ನಡ್ಕ ಶುರುವಾಗಿದೆ ಅಂತ ಅರ್ಥ. ಏಯ್, ನಾನು ಯಾಕೆ ನಿನಗೆ ಹೆದರ್ಕೊಳ್ಳಿ? ತಪ್ಪು ಮಾಡಿದವರು ನ್ಯಾಯವಾಗಿರೋರಿಗೆ ಹೆದರ್ಕೊಳ್ಳೇಬೇಕು. ಹೆದರ್ಕೋತಾರೆ, ನೀನು ಅದನ್ನೇ ಮಾಡ್ತಿದ್ಯಾ. ನನಗೆ ಗಂಟು ಮೂಟೆ ಕಟ್ಕೋ ಅನ್ನೋದಲ್ಲ, ನೀನು ನಿನ್ನ ಸ್ಥಿತಿನ ಒಂದು ಸರಿ ನೋಡ್ಕೊ. ನಿನಗೆ ಮತ್ತೆ ಈ ಮನೆಯವ್ರ ಮಧ್ಯೆ ಇರೋದು ಒಂದು ಸುಳ್ಳಿನ ಪರ್ದೆ ಅಷ್ಟೆ. ಅದನ್ನ ನಾನು ಸರಿಸ್ದೆ ಅನ್ಕೋ, ನಿನಗಿಲ್ಲಿ ಅಸ್ತಿತ್ವನೇ ಇರಲ್ಲ. ಈ ಮದುವೆ ಬೇಡ ಕಣೋ. ಆರಾಧನಾ ಈ ಮನೆ ಸೊಸೆ ಆಗದ್ ಬೇಡ. ಅವಳನ್ನ ಇಲ್ಲಿಂದ ಕಳಿಸ್ಬಿಡು. ಅಪ್ಪ, ನಂಗೆ ಏನು ಮಾಡಬೇಕು ಗೊತ್ತಾಗ್ತಾನೆ ಇಲ್ಲ. ಅಮ್ಮ ತುಂಬ ಅಪ್ಸೆಟ್ ಆಗಿದ್ದಾಳೆ. ನಾನು ಎಷ್ಟೇ ಅರ್ಥ ಮಾಡ್ಸಕ್ಕೆ ನೋಡಿದ್ರು ಅವಳು ಅರ್ಥ ಮಾಡ್ಕೋತಾನೆ ಇಲ್ಲ. ನನ್ನಿಂದ ಕ್ಷಮಿಸೋದಕ್ಕೆ ಆಗದೆ ಇರೋಂಥ ತಪ್ಪಾಗಿದೆಯಪ್ಪ? ಇಲ್ಲ ಮಗನೇ, ನೀನು ಮಾಡಿ ಸರಿಯಾಗೇ ಇದೆ. ತಂದೆ ತಾಯಿಗೆ ಗೊತ್ತಿಲ್ಲದೆ ನೀನು ಮದುವೆ ಆದದ್ದು ತಪ್ಪು. ಆದರೆ ನೀನು ಮದುವೆ ಮಾಡ್ಕೊಂಡಿದ್ದಕ್ಕೆ ಕಾರಣ ಇದೆಯಲ್ಲ, ಯಾವುದೇ ತಂದೆ ತಾಯಿ ಆದರೂ ಗರ್ವ ಪಡಬೇಕು. ಒಂದು ಹೆಣ್ಣಿಗೆ ಮಾನ ಹೋಗುತ್ತೆ ಅಂದರೆ ಅಲ್ಲಿ ತನ್ನ ಪ್ರಾಣ ಕೊಟ್ಟಾದರೂ ಆ ಹೆಣ್ಣಿನ ಮಾನ ಕಾಪಾಡೋನು ನಿಜವಾದ ಗಂಡಸು. ನೀನು ಆ ಕೆಲಸ ಮಾಡಿ ನನ್ನ ವಂಶದ ಗೌರವನ ಹೆಚ್ಚಿಸಿದ್ಯಾ ಮಗನೇ. ನಿನ್ನ ಜೀವನದಲ್ಲಿ ಇಷ್ಟೊಂದು ಬದಲಾವಣೆ ನೀನು ಆಗೋದಕ್ಕೆ ಆ ಆರಾಧನಾ ಕಾರಣ. ಅವಳೇ ನೀನು ಭಾಳ ಸಂಗಾತಿಯಾಗಿ ಬಂದಿದ್ದಾಳೆ. ಇನ್ಮೇಲೆ ನೀನು ಬದುಕು ಸುಂದರವಾಗಿರುತ್ತಲ್ವೇನಪ್ಪ? ಇದಕ್ಕಿಂತ ಹೆಮ್ಮೆ ಪಡೋಂಥ ವಿಚಾರ ಏನಿದೆ? ನನಗಂತೂ ತುಂಬ ಸಂತೋಷ ಅಪ್ಪ, ತುಂಬ ಸಂತೋಷ. ಆದರೆ ಅಮ್ಮ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ? ನನಗೆ ತುಂಬ ನೋವಾಗ್ತಿದೆಯಪ್ಪ. ಮಗನೇ, ಮಹಾಭಾರತದಲ್ಲಿ ಯುದ್ಧ ಪರ್ವ ಬರುತ್ತೆ. ಆ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಅರ್ಜುನ ತನ್ನ ಬಾಣದಿಂದ ಲಕ್ಷಾಂತರ ಸೈನಿಕರನ್ನ ಕೊಲ್ತಾನೆ. ಎಲ್ಲೇ ನೋಡಿದ್ರು ಶವಗಳು, ರಕ್ತಪಾತ. ತಾನೇ ಕೊಂದಿದ್ದು, ಆದರೆ ಅವನಲ್ಲಿ ನಿಂತಾಗ ಹೃದಯ ಭಾರ ಆಗತ್ತೆ. ಅವನ ಎದುರಿಗೆ ಪರಮಾತ್ಮ ಬಂದು ನಿಂತ್ಕೋತಾನೆ. ಯಾಕೆ ಅರ್ಜುನ ಹೀಗೆ ನಿಂತಿದ್ಯಾ ಅಂತ ಕೇಳಿದಾಗ ಅವನ ಮನಸ್ಸಿನ ವೇದನೆನ ಹೇಳೋದಿಲ್ಲ. ಅವನು ಒಂದು ಬಿಳಿ ಗೋಡೆ ತೋರಿಸ್ತಾನೆ. ಪರಮಾತ್ಮ ಇಲ್ಲೊಂದು 4 ಸಾಲು ಬರೀ, ಯಾವಾಗಾದ್ರೂ ನನ್ನ ಮನಸ್ಸಿಗೆ ಬೇಜಾರಾದರೆ ಅದನ್ನು ಓದ್ತೀನಿ, ಅದರಿಂದ ನಂಗೆ ಸಂತೋಷ ಸಿಗಬೇಕು ಅಂತ ಹೇಳ್ತಾನೆ. ಭಗವಂತ ಏನು ಮಾಡ್ತಾನೆ ಗೊತ್ತಾ? 4 ಸಾಲು ಬರೆಯಲ್ಲ, ಒಂದೇ ಒಂದು ಸಾಲು ಬರೀತಾನೆ. ಈ ಸಮಯ ಕಳೆದು ಹೋಗಿದೆ ಅಂತ. ಎಷ್ಟು ಚಂದ ಇದೆ ನೋಡು ಅಲ್ವಾ? ಈ ಸಮಯ ಕಳೆದು ಹೋಗಿದೆ, ಮುಂದಿನ ಒಳ್ಳೆಯ ಸಮಯ ನಿನಗಾಗಿ ಕಾದಿದೆ. ಲೇ ಮಗನೇ, ಹೀಗೆ ಇರುತ್ತೆ ಅಂತ ಅನ್ಕೊಂಡಿದ್ಯೇನೋ? ನಿಮ್ಮಮ್ಮ ಕೋಪಿಷ್ಟಿ ಆದ್ರೆ ಅವಳ ಹೃದಯದಲ್ಲಿ ಇಷ್ಟು ಪ್ರೀತಿ ಇದೆ ಕಣೋ. ದಿನ ಬದಲಾಗುತ್ತೆ. ಆರಾಧನಾನು ನಿನ್ನ ತಾಯಿನೂ ಅನ್ಯೋನ್ಯವಾಗಿರೋ ದಿನ ಬಂದೇ ಬರುತ್ತೆ. ನೀನು ಅದನ್ನ ನೋಡೇ ನೋಡ್ತೀಯ ಕಣೋ. ನೀವಾದರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ರಲ್ಲಪ್ಪ, ನನಗದೇ ಸಮಾಧಾನ. ನೋಡು ಮಗನೇ, ನೀನೇ ಹೀಗೆ ಮಂಕಾದ್ರೆ ನಿನ್ನೆ ನಂಬ್ಕೊಂಡು ನಿನ್ನ ಜೊತೆಲಿ ಈ ಮನೆಗೆ ಬಂದಿರೋ ಆ ಹೆಣ್ಮಗು, ಅವಳ ಗತಿಯೇನು ಯೋಚನೆ ಮಾಡ್ದೇನು?
ಅಲ್ವಾ? ಹೊಸ ಮನೆ, ಹೊಸ ಜಾಗ, ಹೊಸ ವಾತಾವರಣ, ಹೊಸ ಸಂಬಂಧಗಳು. ಅವಳು ಕಷ್ಟ ಆಗೋದಿಲ್ವೇನೋ? ಮೊದಲೇ ಈ ಮನೇಲಿ ಯಾರು ಅವಳ ಜೊತೆಲಿ ಮಾತಾಡ್ತಿಲ್ಲ. ಅವಳು ತುಂಬ ನೊಂದ್ಕೊಂಡಿದ್ದಾಳೆ. ಇಂಥ ಸಮಯದಲ್ಲಿ ನೀನು ಅವಳ ಜೊತೆ ಇರಬೇಕು. ಅವಳು ಈ ಮನೆಗೆ ಸೊಸೆಯಾಗಿ ಬಂದಿದ್ರು ಕೂಡ ಈ ವಾತಾವರಣದಲ್ಲಿ ಅವಳಿಗೇನೋ ಒಂಥರ ಮುಜುಗರ ಇರುತ್ತೆ. ನಾನು ಒಂಟಿಯಾಗಿದ್ದೀನೇನೋ ಅನ್ನೋ ಭಾವ ಇರುತ್ತೆ. ಆದರೆ ನೀನು ಅದಕ್ಕೆ ಆಸ್ಪದ ಕೊಡಬೇಡ. ಆ ಮಗುನ ಒಂಟಿಯಾಗಿರಕ್ಕೆ ಬಿಡಬೇಡ. ನಿನ್ನ ಹೆಚ್ಚಿನ ಸಮಯನ ಅವಳ ಜೊತೆಲಿ ಕಳೀತಾ ಇರು. ನಿನ್ನ ಅರ್ಧಾಂಗಿಯಪ್ಪ. ಅವಳ ಸಂಪೂರ್ಣ ಜವಾಬ್ದಾರಿ ನಿಂದು. ಅರ್ಥ ಆಯ್ತಾ? ಸ್ಮೈಲ್. ಸರಿಯಪ್ಪ, ಆರಾಧನಾ ಅವ್ರನ್ನ ನಾನು ಖುಷಿಯಾಗಿ ನೋಡ್ಕೊಳ್ತೀನಿ. ಲೆಟ್ಸ್ ಗುಡ್. ಏನ್ರಿ ನೀವು ಯಾರಿಗೆ ನಿಮ್ಗೆ ಸಹಾಯ ಬೇಕೋ ಅವ್ರಿಗೆ ಸಹಾಯ ಬೇಕಂತ ಕೇಳೋದೇ ಇಲ್ಲ. ಇಲ್ಲಿ ನಾನು ಹೂ ಕಟ್ಟಕ್ಕೆ ತೋರಣ ಕಟ್ಟಕ್ಕೆ ಒದ್ದಾಡ್ತಾ ಇದ್ದೀನಿ, ನನಗೆ ಸಹಾಯ ಮಾಡಿ. ಸರಿ, ಏನು ಮಾಡಬೇಕು? ನಾನಿಲ್ಲಿ ಹೂ ಕಟ್ತಾ ಇದ್ದೀನಿ, ನೀವು ಆ ಕಡೆಯಿಂದ ಈ ಕಡೆ ಮಾವಿನ ತೋರಣ ಕಟ್ಟಿ. ಸರಿ. ಇರಿ. ಬೇಡ ಬೇಡ. ನಿನ್ನೆ ಎಲ್ಲ ಗಂಡಂದಿರು ಅವ್ರ ಹೆಂಡತಿಗೆ ಸೀರೆ ಬೆಳೆ ತಂದ್ಕೊಡ್ತಾರ ನನಗೆ ತಂದ್ಕೊಟ್ರಿ. ಇವತ್ತು ಎಲ್ಲ ಗಂಡಂದಿರು ಅವ್ರ ಹೆಂಡತಿಗೆ ಎತ್ಕೊಳ್ಳೋ ಥರ ನನ್ನನ್ನು ಎತ್ಕೊಳಕ್ ಬರ್ತಿದ್ದೀರಾ? ಏನು ಬೇಡ, ಹಿಡ್ಕೊಳ್ಳಿ. ಈಗೇನು ಎಲ್ಲ ಹೆಂಡ್ತಿರು ಗಂಡ ಇಟ್ಕೊಳ್ಳಿ ಅಂತಾನೆ ಬೀಳ್ತಾರಲ್ಲ, ಹಂಗೆ ನಿಮ್ಗೂ ಬೀಳೋ ಥರ ಆಯ್ತಾ? ನಾನು ಯಾಕೆ ಬೇಕು ಅಂತ ಬೀಳೋ ಥರ ಮಾಡಲಿ? ಅದು ಕಾಲು ಜಾರ್ತು ಅಷ್ಟೆ. ಇರಲಿ, ಪರವಾಗಿಲ್ಲ, ಸುಮ್ಮನೆ ಕೇಳಿದ್ದೆ. ಆರಾಧನಾ, ರೇತೆ ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಕಾಣಿಸ್ತದೀನಿ ಹೇಳು? ಸಕದ ಕಾಣ್ತದೀನಲ್ಲ. ನಮ್ಮ ಅಕ್ಕ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ನಮ್ಮ ಅಕ್ಕ ಕೊಟ್ಟಿರೋ ಶರ್ಟ್ ಇದು, ಅವತ್ತಿಂದ ಹಾಕೊಳ್ಳಕ್ಕೆ ಆಗ್ಲಿಲ್ಲ. ಇವತ್ತು ಆ ಸಂದರ್ಭ ಬಂತು ನೋಡು. ಈಗ ಕಣೆ ನಾನು ಈ ರೇಂಜಿಗೆ ರೆಡಿ ಇಲ್ಲ ಅಂದ್ರೆ ಹೆಂಗ್ ಹೇಳು? ಹಲೋ, ನಾವು ರೆಡಿ ಇದೀವ್ರಿ. ಬೇಗ ಕಾರ್ ತಂದು ನಮ್ಮನ್ನ ಕರ್ಕೊಂಡು ಹೋಗ್ಬಿಡಿ ಮನೆಗೆ. ರೀ, ಹಲೋ, ಏನ್ರಿ ಮಾಡ್ತಿದ್ದೀರಾ? ಅವ್ರಿಗೆ ಯಾಕೆ ನಮ್ಮನ್ನ ಕರ್ಕೊಂಡು ಹೋಗಂತ ಫೋನ್ ಮಾಡ್ತಿದ್ದೀರಾ? ಅವ್ರು ಏನ್ ಅನ್ಕೊಳ್ಳಲ್ಲ ನಮ್ಮ ಬಗ್ಗೆ. ಏನೇ ಅನ್ಕೋತಾರೆ? ತಾಳಿ ಶಾಸ್ತ್ರ ಕರೆದವ್ರು ಅವ್ರೇ ತಾನೆ. ಅವ್ರ ಕರೆದ ಮೇಲೆ ನಮಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಅವ್ರದೇ ತಾನೆ. ನನ್ನ ಹತ್ರ ದುಡ್ಡಿದ್ರೆ ಶೋರೂಮ್ ಗಾಡಿಲೇ ಹೋಗ್ತಾ ಇದ್ವಿ. ಏನ್ ಮಾಡೋಣ, ಕೈಯಲ್ಲಿ ನಯ ಪೈಸಾ ದುಡ್ಡಿಲ್ಲ. ಕೆಂಪಮ್ಮ ಅಜ್ಜಿ ಹತ್ರ 500 ರೂಪಾಯಿ ಇಸ್ಕೊಂಡು ಬಂದಿದ್ದೀನಿ. ಎಲ್ಲರೂ ಆಟೋಗೆ ಹೋಗೋಣ, ನಿಮ್ಮ ಮಗಳನ್ನ ಕರೀರಿ. ಲೇ, ಆಟದಲ್ಲಿ ಹೋದ್ರೆ ನಮ್ಮ ಮರ್ಯಾದೆ ಏನಾಗಬೇಡ. ಲೇ, ಇದೇನು ರೇಷ್ಮೆ ಸೀರೆ ತಂದಿದ್ಯಾ? ಎಲ್ಲಿಂದ ಬಂತೆ ದುಡ್ಡು? ರೇವತಿ, ಈ ಸೀರೆ ತಗೊಳ್ಳೋದಕ್ಕೋಸ್ಕರ ಇದು ಓಲೆ ಮಾರ್ಬಿಟ್ಟೇನೆ. ಎಷ್ಟು ಇದ್ರ ಬೆಲೆ? ಸೀರೆ ಅಷ್ಟೇ ಅಲ್ಲ, ತಾಳಿ ಬೊಟ್ಟು ತಗೊಂಡಿದ್ದೀನಿ. ಆರಾಧನಾ ಕೋಟ್ಯಾಧೀಶ್ವರನ್ ಸೊಸೆ, ಅವಳಿಗೆ ತಾಳಿ ಬಟ್ಟು ಕೊಡೋಕ್ಕೆ ನಾನು ಇಷ್ಟೊಂದು ಸರ್ಕಸ್ ಮಾಡಬೇಕಾ? ಏನಾದರೂ ಹೇಳಿದ್ರೀಗ ನಾನು ಕೆಟ್ಟವನಾಗ್ಬಿಡ್ತೀನಿ. ಬೇಡ ಬೇಡ ಬೇಡ, ಈ ಟೈಮಲ್ಲಿ ಅಮ್ಮ ಮಗಳನ್ನ ನಿಷ್ಠೂರ ಮಾಡ್ಕೊಳ್ಳಲ್ಲ. ಹೆಂಗೋ ಅಲ್ಲಿ ಹೋಗ್ತೀನಲ್ಲ, ಅಲ್ಲಿ ಮಾತಾಡ್ತೀನಿ. ತಡ ಆಗ್ತಿದೆ, ನಿಮ್ಮ ಮಗಳನ್ನ ಕರೀರಿ. ಅವಳು ಬರಲ್ವಂತೆ. ಯಾಕೆ?
ಅವಳಿಗೆ ಅದೇನೋ ಸ್ಪೆಷಲ್ ಕ್ಲಾಸ್ ಇದೆಯಂತೆ. ಅಕ್ಕನ ಮನೆಗೆ ಹೋಗ್ಬೇಕು ಅಂತ ಇದ್ರೆ ಬಂದೇ ಬರ್ತಾಳೆ. ಇವಳೇನು ಯಾವತ್ತೂ ಕಾಲೇಜ್ ಮಿಸ್ ಮಾಡೇ ಇಲ್ವಾ? ಲೇ ಅವಳಿಗೆ ಏನೋ ಕ್ಲಾಸ್ ಇದೆಯಂತೆ, ಅವಳು ಯಾಕೀಗ? ನಾವು ಹೋಗೋಣ, ನಡಿ ನಡಿ ತಗೋ. ಅಪ್ಪ ಭಗವಂತ, ಹೆಂಗಾದ್ರೂ ಮಾಡಿ ಅಮ್ಮ ಮಗಳನ್ನ ಒಂದು ಮಾಡ್ಬಿಡಪ್ಪ. ನಿನಗೆ 101 ತೆಂಗಿನಕಾಯಿ ಹೊಡೆದು ಬಿಡ್ತೀನಿ. ಏನ್ ವಿಚಿತ್ರ ಅಲ್ವಾಪ್ಪ ಇದು. ಧರ್ಮೇಂದ್ರ ಪ್ರಧಾನ್ ಅಂದ್ರೆ ಅಡಿಯಿಂದ ಮುಡಿವರೆಗೂ ದ್ವೇಷ ನನಗೆ. ಆ ವ್ಯಕ್ತಿ ನೆರಳು ಕಂಡ್ರೇನೂ ಆಗಲ್ಲ ಅಂತಿದ್ದೆ. ಆದರೆ ಈಗ ಅದೇ ವ್ಯಕ್ತಿ ನೆರಳಲ್ಲಿದ್ದೀನಿ. ಅವ್ರ ಮನೆ ಸೊಸೆ ಆಗಿದ್ದೀನಿ. ಇಷ್ಟು ವರ್ಷ ನಾನು ತಿಳ್ಕೊಂಡಿದ್ದೆ ತಪ್ಪಾಗಿತ್ತು ಅಪ್ಪ. ನಿನ್ನ ಸಾವಿಗೆ ಕಾರಣ ನಿನ್ನ ಸ್ನೇಹಿತ ಧರ್ಮೇಂದ್ರ ಪ್ರಧಾನ್ ಅಲ್ಲ. ಆ ಸತ್ಯ ನನಗೀಗ ಗೊತ್ತಾಗಿದೆ. ಆದರೆ ನಿಜವಾದ ಅಪರಾಧಿನ ನಾನು ಸುಮ್ಮನೆ ಬಿಡಲ್ಲ ಅಪ್ಪ. ಅವ್ರಿಗೆ ತಕ್ಕ ಪಾಠ ಕಲಿಸ್ತೀನಿ, ಶಿಕ್ಷೆ ಕೊಟ್ಟೇ ಕೊಡ್ತೀನಿ. ಒಳಗೆ ಬರ್ಬೋದಾ? ನಾವಪ್ಪ ಸುಮ್ಮನೆ ರೆಡಿಯಾಗಿ ಬಾ ಅಂದ್ರು. ನೀನು ನೋಡಿದ್ರೆ ಇಷ್ಟು ರೆಡಿಯಾಗಿದ್ಯಾ? ಏನು ಅನ್ಕೊಂಡಿದ್ಯಾ ನಿನ್ನನ್ನು ನೀನು? ಇವತ್ತು ಮಾಡ್ತಿರೋ ಕರಿಮಣಿ ಶಾಸ್ತ್ರ ದೊಡ್ಡ ಫಂಕ್ಷನ್ ಅನ್ಕೊಂಡಿದ್ಯಾ? ನಿಂಗೊಂದು ನಿಜ ಹೇಳ, ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೇಲಿ ನಡೀತಿರೋ ಫಂಕ್ಷನ್ನು ಇಷ್ಟು ಚಿಕ್ಕದಾಗಿ ಇಷ್ಟು ಬೋರಿಂಗಾಗಿ ನಡೀತಿರೋದು. ಪಾಪ ನಿನಗನ್ನಿಸ್ತಿರ್ಬೋದೇನೋ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ಅಂತ. ಯಾಕೆ ಹೇಳು, ನೀನು ಆ ವಟಾರದಿಂದ ಬಂದೋಳಲ್ವಾ? ನಿನ್ನಂತ ಬಡವ್ರ ಮನೆ ಹುಡುಗಿರೇ ಇಷ್ಟೇ ಅಲ್ವಾ? ಶ್ರೀಮಂತರ ಮನೆ ಹುಡುಗರನ್ನ ನೋಡ್ಕೊಂಡು ಪಟಾಯಿಸ್ಕೊಂಡು ಮದ್ವೆ ಆಗೋದು, ಆಮೇಲೆ ಈ ತರ ಸೀರೆ ಒಡವೆ ಅಂತೆಲ್ಲ ಹಾಕೊಂಡು ಮೆರೆಯೋದು, ಇದೇ ಅಲ್ಲ ನಿಮ್ಮ ಉದ್ದೇಶ? ಆದ್ರೆ ಒಂದ್ ಹೇಳ, ನಿನ್ ಕ್ಲಾಸ್ಗೆ ಈ ಸೀರೆ ಒಡವೆ ಎಲ್ಲ ಸೂಟೇ ಆಗ್ತಿಲ್ಲ. ಹೋಗ್ಲಿ ಬಿಡು, ಸ್ವಲ್ಪ ದಿನ ಆದ್ರೂ ಎಂಜಾಯ್ ಮಾಡು. ಮತ್ತೆ ಈ ತರ ಚಾನ್ಸ್ ಸಿಗುತ್ತೋ ಇಲ್ವೋ? ಅಪ್ಪ ಹೂ ಕೊಟ್ಟು ಬರಕ್ ಹೇಳಿದ್ರು. ತಗೋ, ಇದನ್ನು ಮುಡ್ಕೊ, ಒಳ್ಳೆ ಜಾತ್ರೆ ತರ ಇರ್ತೀಯ.